ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ವಿಡಿಯೋದಲ್ಲಿನ ಎಲ್ಲ ಪ್ರಶ್ನೆಗಳು 2024ರ ಸೆಪ್ಟೆಂಬರ್ ತಿಂಗಳಿನ ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳಾಗಿರುತ್ತೆ. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1. ಇತ್ತೀಚೆಗೆ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2024 ಎಲ್ಲಿ ನಡೆಯಿತು? ಆಯ್ಕೆಗಳು: 1. ನವದೆಹಲಿ, 2. ಮುಂಬೈ, 3. ಚೆನ್ನೈ, 4. ಹೈದರಾಬಾದ್. ಸರಿಯಾದ ಉತ್ತರ ಆಯ್ಕೆ 2. ಮುಂಬೈ. ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ನಡೆಯಿತು. ಎರಡನೇ ಪ್ರಶ್ನೆ. ಸಕ್ತೋಸಿಯಾಸ್ ಹುಲಿ ಸಂರಕ್ಷಣಾ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: 1. ಒಡಿಸ್ಸಾ, 2. ಹರಿಯಾಣ, 3. ಕೇರಳ, 4. ತಮಿಳುನಾಡು. ಸರಿಯಾದ ಉತ್ತರ ಆಯ್ಕೆ 1. ಒಡಿಸ್ಸಾ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA 4.5 ವರ್ಷಗಳ ಅಮಾನತಿನ ನಂತರ ಒಡಿಸ್ಸಾದ ಸಕ್ತೋಸಿಯಾ ಟೈಗರ್ ರಿಸರ್ವ್ನಲ್ಲಿ ದೊಡ್ಡ ಬೆಕ್ಕು ಸ್ಥಳಾಂತರ ಯೋಜನೆಯನ್ನು ಪುನರಾರಂಭಿಸಲು ಅನುಮೋದಿಸಿದೆ. ಪ್ರಶ್ನೆ 3. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಧ್ವನ್ ಬಂದರು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: 1. ಮಹಾರಾಷ್ಟ್ರ, 2. ಗುಜರಾತ್, 3. ಕೇರಳ, 4. ತಮಿಳುನಾಡು. ಸರಿಯಾದ ಉತ್ತರ ಆಯ್ಕೆ 1. ಮಹಾರಾಷ್ಟ್ರ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ಪಾಲ್ವಾರ್ನಲ್ಲಿ ಸುಮಾರು 76,000 ಕೋಟಿ ಮೌಲ್ಯದ ವಧ್ವಾನ್ ಬಂದರು ಯೋಜನೆಗೆ ಅಡಿಪಾಯ ಹಾಕಿದರು. ಪ್ರಶ್ನೆ 4. ಇತ್ತೀಚೆಗೆ ಗುಜರಾತ್ನ ಕಚ್ ಕರಾವಳಿಯಲ್ಲಿ ರೂಪುಗೊಂಡ ಚಂಡಮಾರುತದ ಹೆಸರೇನು? ಆಯ್ಕೆಗಳು: 1. ಗುಲಾಬಿ ಚಂಡಮಾರುತ, 2. ಜವಾರ್ ಚಂಡಮಾರುತ, 3. ಚಂಡಮಾರುತ ಅಸ್ನಾ, 4. ಸತ್ರಂಗ್ ಚಂಡಮಾರುತ. ಸರಿಯಾದ ಉತ್ತರ ಆಯ್ಕೆ 3. ಚಂಡಮಾರುತ ಆಸ್ನಾ. ಆಸ್ನಾ ಚಂಡಮಾರುತವು ಗುಜರಾತ್ನ ಕಚ್ ಪ್ರದೇಶದ ಮೇಲೆ ಆಳವಾದ ಖಿನ್ನತೆಯಿಂದ ರೂಪುಗೊಂಡಿದೆ ಮತ್ತು ಅರೇಬಿಯನ್ ಸಮುದ್ರದ ಮೇಲೆ ಉಷ್ಣವಲಯದ ಚಂಡಮಾರುತವಾಗಿ ಪರಿಣಮಿಸುತ್ತದೆ. ಪ್ರಶ್ನೆ 5. ಪೋಬಾ ರಿಸರ್ವ್ ಫಾರೆಸ್ಟ್ ಯಾವ ಈಶಾನ್ಯ ರಾಜ್ಯದಲ್ಲಿದೆ? ಆಯ್ಕೆಗಳು: 1. ಅಸ್ಸಾಂ, 2. ಮಿಜೋರಾಂ, 3. ಮಣಿಪುರ, 4. ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಯ್ಕೆ 1. ಅಸ್ಸಾಂ. ಅಸ್ಸಾಂನ ಧೇಮಾಜಿ ಜಿಲ್ಲೆಯ ಪೋಬಾ ಮೀಸಲು ಅರಣ್ಯವು ಶೀಘ್ರದಲ್ಲೇ ವನ್ಯಜೀವಿ ಅಭಯಾರಣ್ಯವಾಗಲಿದೆ. ಪ್ರಶ್ನೆ 6. ಇತ್ತೀಚೆಗೆ ಗುರು ಪದ್ಮಸಂಭವ ಅವರ ಜೀವನ ಮತ್ತು ಲಿವಿಂಗ್ ಲೆಗಸಿ ಅನ್ವೇಷಣೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಯ್ಕೆಗಳು: 1. ಇಂದೋರ್, ಮಧ್ಯಪ್ರದೇಶ, 2. ನಳಂದ, ಬಿಹಾರ, 3. ಅಯೋಧ್ಯೆ, UP, 4. ಕಚ್, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 2. ನಳಂದ, ಬಿಹಾರ. ಪ್ರಶ್ನೆ 7. ನಿಷಾದ್ ಕುಮಾರ್ ಇತ್ತೀಚೆಗೆ 2024ರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ? ಆಯ್ಕೆಗಳು: 1. ಶೂಟಿಂಗ್, 2. ಹೈ ಜಂಪ್, 3. ಕುಸ್ತಿ, 4. ಟೇಬಲ್ ಟೆನಿಸ್. ಸರಿಯಾದ ಉತ್ತರ ಆಯ್ಕೆ 2. ಹೈ ಜಂಪ್. ನಿಷಾದ್ ಕುಮಾರ್ ಅವರು ಸೆಪ್ಟೆಂಬರ್ 2ರಂದು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪುರುಷರ T47 ಎತ್ತರ ಜಿಗಿತದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು.